ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆನ ಕೊಟ್ಟಿರುವಂಥದ್ದು ಸದ್ಯಕ್ಕೆ ಅವರ ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಧಿಕ್ಕಾರ ಘೋಷಣೆ ಆಗ್ತಿರುವಂಥದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ರಾಮಲಿಂಗ ರೆಡ್ಡಿ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ನೀವೆಲ್ಲ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದೀರಾ? ಹೇಗೆ? ನಮಗೆ ರಾಮಲಿಂಗ ರೆಡ್ಡಿ ಸಾಹೇಬರು 8 ಬಾರಿ ಶಾಸಕರಾಗಿದ್ದಾರೆ ಸರ್. ಅವರು ಅಜಾತ ಶತ್ರು ಸರ್. ಬೆಂಗಳೂರು ಅವರು ಪ್ರತಿಯೊಂದು ಅವ್ರಿಗೆ ಅರ್ತಿರುವಂಥ ನಾಯಕರು ಸರ್. ಅವರು ಎಷ್ಟೇ ಸಚಿವ ಸ್ಥಾನಗಳು ಕೊಡಲಿಕ್ಕೆ ಪೂರ್ಣ ಪ್ರಮಾಣವಾಗಿ ನಿಭಾಯಿಸಿದ್ದಾರೆ. ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ಮಾಡಿದ್ದಾರೆ ಸರ್. ಚುತ್ತಿಗೆ ಅವರು ಚುತ್ತಿ ಬಂದಿಲ್ಲ ಸರ್. ಅಂಥವ್ರಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಕೊಟ್ಟರೆ ಸರ್, ಈಗ ನೆಕ್ಸ್ಟ್ BBMP ಎಲೆಕ್ಷನ್ ಬರುತ್ತೆ, GBA ಎಲೆಕ್ಷನ್ ಬರುತ್ತೆ. ದಯವಿಟ್ಟು ಅಂಥ ನಾಯಕರು ಕೊಟ್ಟು GBAಯಲ್ಲಿ ನಾವು ಇನ್ನೂ ಹೆಚ್ಚಿನ ಸ್ಥಾನದಲ್ಲಿ ಗೆದ್ದು ನಾವು GBAನ ಅಧಿಕಾರ ಪಡೆಯಬೋದು ಸರ್. ಆ ಥರ ನಾಯಕರು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಅವರು 8 ಬಾರಿ ಸೇಮ್ ನಮ್ಮ DK ಶಿವಕುಮಾರ್ CM ಆಗಿದ್ದಾರೆ. ಇವರು 8 ಬಾರಿ ನಮಗೆ ಹೇಳ್ಬೇಕಂದ್ರೆ ಸರ್, ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾಗಿ ಸರ್ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರಿಗೆ. ದಯವಿಟ್ಟು ನಾವು ಮನೇಲಿ ಕಳ್ಳಳ್ಳಿ ಕೇಳ್ಕೊಳ್ತೀವಿ, ನಮ್ಮ ಸಾಹೇಬರಿಗೆ ಮನವೊಲಿಸಿ ದಯವಿಟ್ಟು ನಮ್ಮ ಸಾಹೇಬರಿಗೆ ಬೆಂಗಳೂರು ಉಸ್ತುವಾರಿ ಸಚಿವ ಸ್ಥಾನ ಕೊಡಬೇಕಂತ ಹೇಳ್ತಾ ಇದ್ದೀವಿ ಸರ್. ಇಲ್ಲಾಂದ್ರೆ ನಮ್ಮೆಲ್ಲ ನಾವು ಏನಿದ್ರಿ ನಾವೇನು ಸ್ಕೂಲ್ BTM ಕ್ಷೇತ್ರದಲ್ಲಿ ಎಲ್ಲ ಅಧಿಕಾರದಲ್ಲಿ ನಾವು ಸಾಮೂಹಿಕ ರಾಜೀನಾಮೆ ಕೊಡೋಕ್ಕೂ ನಾವು ಸಿದ್ಧವಾಗಿದ್ದೀವಿ ಸರ್. ಈಗ BTM ಲೇಔಟ್ನ ಭದ್ರಕೋಟೆಗೆ ಮಾಡಿಸ್ಕೊಂಡಿದ್ರು ರಾಮಲಿಂಗ ರೆಡ್ಡಿ ಅವರು. ಯಾರೇ ಬಂದ್ರು ಕೂಡ ಲೀಲಾ ಜಲೋಲ್ ಗೆಲ್ತಿದ್ರು. ಈಗ ಅಂಥವ್ರನ್ನ ಕಳ್ಕೊಂಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಸರ್? ಇವಾಗ ರಾಮಲಿಂಗ ಸಾಹೇಬ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷ ಅಲ್ಲ, ಎಲ್ಲ ಪಕ್ಷದವರು ಅವ್ರ ಬಗ್ಗೆ ಹೊಗಳೋದೇನೆ. ಯಾಕಂದರೆ ಅವ್ರದ್ದು ಯಾವುದೋ ಒಂದು ಸಣ್ಣ ಚುಕ್ಕೆ ಇಲ್ಲ. ಅವ್ರದ್ದು ಯಾವುದೇ ಖಾತೆ ಕೊಟ್ಟರು ನಿಭಾಯಿಸ್ತಾರೆ. ಇದನ್ನು ಯಾರು ಹೇಳಿದ್ದಾರೆ ಅಂದರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ, DK ಸಾಹೇಬರು ಹೇಳಿದ್ದಾರೆ. ರಾಮಲಿಂಗ ರೆಡ್ಡಿ ಮಾತಾಡೋದಿಲ್ಲ, ಕೆಲಸ ಮಾಡಿ ತೋರಿಸ್ತಾರೆ ಅಂತ ಹೇಳಿದ್ದಾರೆ. ಖರ್ಗೆ ಅವರು ಹೇಳಿದ್ದಾರೆ. ಅಂಥ ವ್ಯಕ್ತಿಗೆ ಇವಾಗ ಲಾಸ್ಟ್ ನೋಡೋವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಮತ್ತು ಮುಜರಾಯಿ ಕೊಟ್ಟಿದ್ದರು. ಇವಾಗ ಆಗಿರೋದು ಅನ್ಯಾಯ ಅಂತೇಳಿ ಇಡೀ ರಾಜ್ಯಕ್ಕೆ ಗೊತ್ತು, ಇಡೀ ರಾಜ್ಯದವರೇ ದುಃಖ ಪಡ್ತಾ ಇದ್ದಾರೆ. ದಯವಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗಬೇಕಂದ್ರೆ ಮುಖ್ಯಮಂತ್ರಿಗಳು ಇದನ್ನು ನಮ್ಮ ಎಲ್ಲ ಕೂಗನ್ನ ಕೇಳಿ ಅವ್ರ ಮಂತ್ರಿ ಮಂಡಲನ ಬದಲಾವಣೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೇದಾಗತ್ತೆ. ಇಲ್ಲ ಒಂದು ಕಡೆ ಸಿದ್ದರಾಮಯ್ಯ ಅವರು CM ಸ್ಥಾನವನ್ನು ರಾಜೀನಾಮೆ ಕೊಟ್ಟಿದ್ದಕ್ಕೆ ರಾಮಲಿಂಗ ರೆಡ್ಡಿ ಅವರಿಗೆ ಮುಳುಗು ಆಯ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಏನಂತೀರ? ಇಲ್ಲಿ ಮಡಿವಾಳ ಕಾರ್ಪೊರೇಟರ್ ಆಗಿ ಬೆಂಗಳೂರು ಸಿಟಿ ಹೆಲ್ತ್ ಕಮ್ ಚೇರ್ಮನ್ ಆಗಿ ಇವತ್ತು ನಮ್ಮ ಸಾಹೇಬ್ರ ಆಶೀರ್ವಾದದಿಂದ ನಾವು ಗೆದ್ದು, ಹಾಗೆ ಇವತ್ತು ಸಾಧಾರಣವಾಗಿ ರಾಮಲಿಂಗ ರೆಡ್ಡಿ ಅವರಲ್ಲ, ಇವತ್ತು ಬೆಂಗಳೂರಲ್ಲಿ 28 ಶಾಸಕರು ಸೇರಿಸಿದ್ರೆ ಒಬ್ಬ ರಾಮಲಿಂಗ ರೆಡ್ಡಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಒಂದು ಪವರ್ಫುಲ್ ಅನ್ನೋದಕ್ಕಿಂತಲೂ ಬೆಂಗಳೂರು ಕಾರ್ಪೊರೇಟರ್ ಲೆವೆಲಿಂದ ಬಂದು ಅವ್ರು ಕೆಲಸ ಮಾಡಿರೋಂಥವ್ರು. ಎಲ್ಲಿರೋರ್ಗೋ ಬೆಂಗಳೂರು ಬಗ್ಗೆ ಗೊತ್ತಿಲ್ಲದವ್ರಿಗೆಲ್ಲ ನೀವು ಬೆಂಗಳೂರು ಡೆವಲಪ್ಮೆಂಟ್ ಕೊಟ್ಬಿಟ್ರೆ, ಬೆಂಗಳೂರಲ್ಲಿ ಹುಟ್ಟು ಬೆಳೆದು 50 ವರ್ಷ ರಾಜಕಾರಣ ಕಟ್ಟಿ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದವ್ರಿಗೆ ನೀವು ಅನ್ಯಾಯ ಮಾಡಿದಾಗ ನಾವು ಇಡೀ ಬೆಂಗಳೂರಲ್ಲಿರೋಂಥ ಎಲ್ಲ ಕಾರ್ಪೊರೇಟರ್ಗಳು ಕೂಡ ಇವತ್ತು ರಚಿಗೆದ್ದಿದ್ದಾರೆ. ಯಾಕಂದರೆ ಅವತ್ತು ನಾವು 3 ವರ್ಷಕ್ಕೆ ಮೊದಲೇ ನಾವು ಕೊಡಬೇಕಾಗಿತ್ತು. ಇವತ್ತು DK ಶಿವಕುಮಾರ್ ಸಾಹೇಬರು, ಸುರೇಶ್ ಅವ್ರ ಸಾಹೇಬರು ಬಂದು ನೆಕ್ಸ್ಟು ನಿಮಗೆ ನಾನು CM ಆದಾಗ ಕೊಡ್ತೀನಿ ಅಂತ ಮಾತು ಕೊಟ್ಟು ಹೋಗಿದ್ದಾರೆ ಅಂತ ಗೊತ್ತಾಯಿತು. ಹಾಗಾಗಿ ಈ ಸರಿ ಒಂದು ಅವಕಾಶ ಮಾಡಿಕೊಡ್ಬೇಕಲ್ಲ. ಇನ್ನು 2 ವರ್ಷ ಎಲೆಕ್ಷನ್ ಇದೆ, GB ಎಲೆಕ್ಷನ್ ಬರ್ತಾ ಇದೆ. GB ಎಲೆಕ್ಷನ್ 375 ವಾರ್ಡ್ಗಳು ಇವತ್ತು ಗೆಲ್ಸ್ಕೊಬರ್ಬೇಕಾದ್ರೆ ಬೆಂಗಳೂರು ಸಿಟಿ ಡೆವಲಪ್ಮೆಂಟ್ ಆಗಲಿ, ಬೆಂಗಳೂರು ಬಗ್ಗೆ ಮೂಲೆನೂ ತಿಳ್ಕೊಂಡಿರೋಂಥವ್ರು ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬರು. ಅದರಲ್ಲೂ ವಿಶೇಷವಾಗಿ ನೀವು ಎಲ್ಲಾದರೂ ಕೇಳಿ, ಬೆಂಗಳೂರಲ್ಲಿ ನೀವು ಯಾವ ಮೂಲೆ ಕೇಳಿದ್ರು ಕೂತಿರೋ ಜಾಗದಲ್ಲಿ ಹೇಳ್ತಾರೆ ಯಾವ ಕಾರ್ಪೊರೇಟರ್ ಎಲ್ಲಿದ್ದಾರೆ, ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಯಾವ ಥರ ಡೆವಲಪ್ಮೆಂಟ್ ಮಾಡಿದ್ದಾರೆ, ನಿಮ್ಗೆ ಏನು ಡೆವಲಪ್ಮೆಂಟ್ಗೆ ಏನು ಬೇಕು ಅಂತ ಇಡೀ ಮೂಲೆ ಸರ್ವೆ ಮಾಡೋಂಥ ರಾಮಲಿಂಗ ರೆಡ್ಡಿ ಅವರಿಗೆ ಇವತ್ತು ಅಂಥವ್ರಿಗೆ ನೀವು ಅವಕಾಶ ಕೊಟ್ಟಿಲ್ಲ ಅಂದರೆ ಬೇರೆ ಯಾರಿಗೆ ನೀವು ಬೇರೆಯವ್ರಿಗೆ ಅವಕಾಶ ಕೊಟ್ಟು ಏನು ಪ್ರಯೋಜನ? ಇವತ್ತು ನೆಕ್ಸ್ಟು BBM ಎಲೆಕ್ಷನ್ ಬರುತ್ತೆ, GB ಎಲೆಕ್ಷನಲ್ಲಿ 375 ಜನ ಕಾರ್ಪೊರೇಟರ್ಗಳು ಗೆಲ್ಸ್ಕೊಬರೋ ಕೆಪಾಸಿಟಿ ನಮ್ಮ ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಇರೋದು, ಬೇರೆ ಯಾರಿಗೂ ಇಲ್ಲ. ಅದು ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ತೀವಿ, ನಾವು ಎದೆ ತಟ್ಕೊಂಡು ಹೇಳ್ತಾ ಇದ್ದೀವಿ. ಏನು ಅನ್ಕೊಂಡಿದ್ದಾರೆ ರಾಮಲಿಂಗ ರೆಡ್ಡಿ ಅವರು? ಏನು ಅನ್ಕೊಂಡಿದ್ದಾರೆ ಅವ್ರ ಬಗ್ಗೆ? ಸರ್ಕಾರದಲ್ಲಿ ಅವ್ರ ಬಗ್ಗೆ ಒಂದು ಗೌರವ ಕೊಟ್ಟು ಅವ್ರಿಗೊಂದು ಒಳ್ಳೆ ಸ್ಥಾನಮಾನ ಕೊಟ್ಟು ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸ್ವಾಮಿ. ಅವೇನು ಸುಮ್ಮನೆ ಕೇಳ್ತಾ ಇಲ್ಲ. 50 ವರ್ಷ ಪಾರ್ಟಿ ಕಟ್ಟಿದ್ದಾರೆ, 50 ವರ್ಷ ದುಡ್ದಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷ ಕಟ್ಟಿ ದುಡ್ದಿದ್ದಾರೆ. ನೀವು ದುಡಿದಿರೋರ್ಗೆಲ್ಲ ಏನು ಒಳ್ಳೊಳ್ಳೆ ಪೋಸ್ಟ್ಗಳು ಕೊಟ್ಬಿಟ್ಟು, ಯಾವುದೋ ಸಣ್ಣ ಪುಟ್ಟ ಪೋಸ್ಟ್ಗಳು ಕೊಟ್ಬಿಟ್ಟು ನೀವು ರಾಮಲಿಂಗ ರೆಡ್ಡಿಗೆ ಮಾಡಂದರೆ ರಾಮಲಿಂಗ ರೆಡ್ಡಿ ತಗೊಳ್ಳೋಂಥ ರಾಮಲಿಂಗ ರೆಡ್ಡಿ ಅಲ್ಲ. ಯಾವುದೇ ಅಧಿಕಾರಕ್ಕೆ ಆಸೆ ಪಟ್ಟು ಇಲ್ಲಿವರೆಗೂ ಬಂದವರಲ್ಲ. ಯಾರ ಮನೆ ಬಾಗಿಲಿಗೆ ಹೋಗಿ ಇವತ್ತು ನನಗೆ ಅಧಿಕಾರ ಬೇಕಂತ ಕೇಳಿದವರಲ್ಲ. ಅವ್ರ ಮನೆ ಬಾಗಿಲು ಹುಡ್ಕೊಂಬಂದು ಅಧಿಕಾರ ಕೊಟ್ಟು ಇವತ್ತು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಬಿಟ್ಟು ಇವತ್ತು DCM ಕೊಡಬೇಕಾಯ್ತು. ಏನು ಕಡಿಮೆ ಇದ್ದಾರೆ ಅವರು?
ರಾಮಲಿಂಗಾರೆಡ್ಡಿ ಸಾಹೇಬ್ರು ಯಾವ್ದ್ರಲ್ಲಿ ಕಡಿಮೆ ಇದ್ರಲ್ಲಿ ತೋರಿಸಿ. ಯಾವ್ದ್ರಲ್ಲಿ ಯಾರು ಪಾರ್ಟಿಗೆ ಮೋಸ ಮಾಡಿದಾರಾ, ಪಾರ್ಟಿಗೆ ದ್ರೋಹ ಮಾಡಿದಾರಾ, ಇಲ್ಲ ಬೇರೆ ಪಾರ್ಟಿಗೆ ಹೋಗಿದಾರಾ? ಯಾರಿಗೆ ಏನ್ ಮಾಡಿಲ್ವಲ್ಲ, ಸಿಎಂ ಪೋಸ್ಟ್ ಅವರು ಕೊಡಿ ಅವ್ರಿಗೆ. ಡೆವಲಪ್ಮೆಂಟ್ ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ ಕೊಡಿ ಅವ್ರಿಗೆ. ಇದಿಷ್ಟು ಏನು ಪ್ರಮುಖವಾಗಿ ಅವರ ಬೆಂಬಲಿಗರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಅವರ ಒಂದು ಮಾತಾಗಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಅವಕಾಶ ಕೊಡಬೇಕು. ಯಾಕಂತಂದರೆ ಅವರು 50 ವರ್ಷಗಳ ಕಾಲ ರಾಜಕೀಯರನ್ನ ಮಾಡ್ಕೊಂಡು ಬಂದಿದ್ದಾರೆ. ಇಂಥ ಒಂದು ಹಿರಿಯ ರಾಜಕಾರಣಿಗೆ ಈ ರೀತಿ ನಡೆಸ್ಕೊಂಡಿರುವಂಥದ್ದು ಸರಿಯಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅನಿಲ್ ಕುಮಾರ್ ಜೊತೆ ಅಭಿಷೇಕ್, ಕರ್ನಾಟಕ ನ್ಯೂಸ್ ಬಿಟ್, ಬೆಂಗಳೂರು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.